ನೀವು ಹಾಕಿದ ಇನ್ವೆಸ್ಟ್ಮೆಂಟ್ಸಿಗೆ 100% ಸೆಕ್ಯೂರ್. ನೀವು ಯಾವುದೋ ಒಂದು ರಿಯಲ್ ಎಸ್ಟೇಟಿಗೆ ಇನ್ವೆಸ್ಟ್ ಮಾಡಿದರೆ, ನೀವು ಇನ್ವೆಸ್ಟ್ ಮಾಡಿದರೆ ಅವ್ರು ಯಾರೋ ಡೆವಲಪರ್ ಇದ್ದಾರೆ ಅಂತ ಸರ್ಕಾರ ಸುಮ್ಮನೆ ಕೂತ್ಕೊಳ್ಳಲ್ಲ. ನೀವು ಇನ್ವೆಸ್ಟ್ ಮಾಡೋ ದುಡ್ಡು ಸರ್ಕಾರ ತನ್ನ ಎಸ್ಕ್ರೋ ಅಕೌಂಟಿಗೆ ಹಾಕ್ಕೊಂಡು ಇವರು ಕನ್ಸ್ಟ್ರಕ್ಷನ್ ಸ್ಟೇಜ್ ವೈಸ್ ಆಗ್ತಾ ಇದೆಯಲ್ಲ ಅಂತ ಚೆಕ್ ಮಾಡುತ್ತೆ. ಅವ್ರು ಕನ್ಸ್ಟ್ರಕ್ಷನ್ ಮುಂದುವರಿಸಿದರೆ ಮಾತ್ರ ಇಲ್ಲಿಂದ ನಿಮ್ಮ ದುಡ್ಡನ್ನ ಕೊಡೋದು. ನಿಮ್ಮ ದುಡ್ಡಿಗೆ ಒಬ್ಬರು ಅಲ್ಲಿ ಕಂಟ್ರೋಲ್ ಮಾಡೋರು ಇದ್ದಾರೆ, ಅದು ಸರ್ಕಾರ. ಯಾಕೆಂದರೆ ನೀವು ದುಬೈನಲ್ಲಿ ದುಡ್ಡು ಹಾಕಿ ಕಳ್ಕೊಂಬಿಟ್ರೆ ನೀವು ದುಬೈ ದೂಷಿಸ್ತೀರಿ, ದುಬೈಗೆ ಹೋಗಿ ಹಿಂಗಾಯ್ತು ಅಂತ. ಅದನ್ನು ಬಿಡಲ್ಲ ಅವರು. ಈ ಡೆವಲಪರ್ ಏನಾದರೂ ಕೂಡ ನಿಮಗೆ ಮನೆ ಸಿಗುತ್ತೆ, ಯಾಕೆಂದರೆ ಗೌರ್ಮೆಂಟ್ ಹತ್ರ ದುಡ್ಡಿದೆ. ಈ ಡೆವಲಪರ್ ಹೋದರೆ ಇನ್ನೊಬ್ರನ್ನ ಕರ್ಕೊಂಡು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ತಾರೆ, ನಿಮಗೆ ಮನೆ ಕೊಡ್ತಾರೆ. ಕರ್ನಾಟಕದಲ್ಲಿ ಕೂತಿರೋರು ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಏನು ಲಾಭ? ಇನ್ವೆಸ್ಟ್ಮೆಂಟ್ಗೆ ಉದ್ದೇಶಗಳಿರಬೇಕು. ಮುಂದಿನ ನಮ್ಮ ಜನ್ರೇಷನ್ ನನ್ನ ಪ್ರಕಾರ ಆಲ್ಮೋಸ್ಟ್ 20-30% ಅಲ್ಲಿಗೆ ಬರ್ತಾರೆ. ಇಲ್ಲಿರೋ ಮಕ್ಕಳೇನಿದ್ದಾರಲ್ಲ, ಇವತ್ತು ಹುಟ್ಟಿರೋ ಮಕ್ಕಳು ಅಂತಂದರೆ 20-30% ಮಕ್ಕಳು ಅಲ್ಲಿ ಓದೋಕ್ಕಾಗಲಿ ಬಿಸ್ನೆಸ್ ಮಾಡೋಕ್ಕಾಗಲಿ ಬಂದೇ ಬರ್ತಾರೆ. ಇಟ್ ಈಸ್ ಗೋಯಿಂಗ್ ಟು ಬಿ ಎ ಗ್ಲೋಬಲ್ ಹಬ್. ಆಮೇಲೆ ಪಾರ್ಟ್ ಆಫ್ ಇಂಡಿಯಾ ಥರ ಆಗೋಗುತ್ತೆ. ಈಗಾಗಲೇ ವೀಕೆಂಡ್ ಡೆಸ್ಟಿನೇಷನ್ ಥರ ಆಗಿದೆ. ವೀಕೆಂಡಲ್ಲೇ ಬಂದು ಹೋಗ್ತಾ ಇದ್ದಾರೆ, ಸ್ಕೂಲ್ ಚಿಲ್ಡ್ರನ್ ಬರ್ತಿದ್ದಾರೆ. ಅದು ಫ್ಯೂಚರ್ ಡೆಸ್ಟಿನೇಷನ್. ನಮಗೆ ನಮ್ಮ ಮಕ್ಕಳು ಮುಂದಿನ ಪೀಳಿಗೆ ಅಲ್ಲಿಂದ ಒಂದು ಪ್ಲ್ಯಾಟ್ಫಾರ್ಮ್ ಲಾಂಚ್ ಆಗಬೇಕು ಅಂತಿದ್ರೆ ಇವತ್ತು ಇನ್ವೆಸ್ಟ್ ಮಾಡಿ. ಸೇಫ್ಟಿ ಏನು ಅಂದರೆ ರಾಜರ ಆಳ್ವಿಕೆ ಇರೋದ್ರಿಂದ ನಮ್ಮ ದುಡ್ಡಿಗೆ ಸೇಫ್ಟಿ ಏನು? ನಾಳೆ ಎಲ್ಲವೂ ನಮ್ಮದೇ ಅಂದ್ಬಿಟ್ರೆ ರಾಜ ಅಂತ ಒಂದು ಪ್ರಶ್ನೆ ಇದೆ. ಅದಕ್ಕೊಂದು ಭಾಳ ಒಂದು ಸ್ಟ್ಯಾಟಿಸ್ಟಿಕಲ್ ಆನ್ಸರ್ ಇದೆ. ಯಾಕೆಂದರೆ ಅವರಿರೋದು 17% ಜನ, ಇನ್ನು 83% ಬೇರೆ ದೇಶದವರು ಇರೋದು. ಸೊ ಅವರೆಲ್ಲರೂ ಕೆಲಸ ಮಾಡಿದರೆ ಮಾತ್ರ ಇವರಿಗೆ ಸಂಪತ್ತು ಅಭಿವೃದ್ಧಿ ಆಗುತ್ತೆ. ಅವರೆಲ್ಲರೂ ಹೊರಗೆ ಬಂದುಬಿಟ್ರೆ ಆ ದೇಶದಲ್ಲಿ ಖಾಲಿ, ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಎಕ್ಸ್ಪರ್ಟ್ ಎಗೇನ್ಸ್ಟ್ ಆಗಿ ಅವ್ರು ಯಾವ ರೂಲ್ನೂ ತರೋಕ್ಕೆ ಸಾಧ್ಯವೂ ಇಲ್ಲ, ಆಮೇಲೆ ತರೋದು ಇಲ್ಲ. ಆ ಒಂದು ಬದ್ಧತೆಯೂ ಇದೆ ಅವ್ರಿಗೆ. ಯಾಕೆಂದರೆ ಅದೊಂದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತಾರೆ. 7 ಎಮಿರೇಟ್ಗಳು ಸೇರಿ ಒಂದು ರಾಷ್ಟ್ರ ಮಾಡಿದ್ದಾರೆ. ಅವರು WHO ಆಮೇಲೆ ಹಲವಾರು ಜಾಗತಿಕ ಸಂಸ್ಥೆಗಳಲ್ಲಿ ಅವರಿಗೆ ಒಂದು ಮೆಂಬರ್ಶಿಪ್ ಇದೆ. ಸೊ ಅವರೆಲ್ಲರೂ ಕೂಡ ಇದನ್ನು ಮಾನಿಟ್ರ್ ಮಾಡ್ತಾ ಇರ್ತಾರೆ. ಹಂಗಾಗಿ ಜನರ ವಿರುದ್ಧ ಖಂಡಿತ ಅವರು ಹೋಗೋದಿಲ್ಲ. ಸೊ ಅದ್ರ ಬಗ್ಗೆ ಟೆನ್ಷನ್ ಬೇಡ ಅಂತ. ಅದ್ರ ಬಗ್ಗೆ ಏನು? ಸೊ ಇಲ್ಲಿಂದ ಕನ್ನಡಿಗರು ದುಬೈಗೆ ಹೋದರೆ ಒಂದು ದುಬೈ ಸಂಘದ ಸಪೋರ್ಟ್ ಇರುತ್ತೆ, ಕನ್ನಡ ಶಾಲೆ ಇರುತ್ತೆ, ಜೊತೆಗೆ ಫ್ಯೂಚರ್ ಬ್ರೈಟ್ ಆಗಿರುತ್ತೆ ಅಂತ ಹೇಳ್ತೀರಿ. ಖಂಡಿತ. ತಾಯ್ನಾಡಿನ ಬಗ್ಗೆ ಹೆಚ್ಚು ಮಿಸ್ ಮಾಡ್ಕೊಳ್ಳೋದೇನು ನೀವು? ಅಮ್ಮನ ಅಡಿಗೆ, ಆಮೇಲೆ ಊರಿನಲ್ಲಿದ್ದಂಥ ಫ್ರೆಂಡ್ಸು, ನಾವು ಆಗ ಹೋಗ್ತಿದ್ದಂಥ ಹೊಲ, ತೋಟ, ಗದ್ದೆ, ಕೆರೆ. ಬಟ್ ನನಗೇನು ಮಿಸ್ ಆಗ್ತಾ ಇಲ್ಲ. ಪ್ರತಿ ತಿಂಗಳು ಕೂಡ ಆಲ್ಮೋಸ್ಟ್ ಬರ್ತಾಯಿದ್ದೀನಿ, ಮೀಟ್ ಮಾಡ್ತಾಯಿದ್ದೀನಿ. ನನ್ನ ಮಕ್ಕಳು ಮಿಸ್ ಮಾಡ್ಕೊಳ್ತಾರ ಅನ್ನೋ ಉದ್ದೇಶ. ಸೊ ಅವ್ರನ್ನ ವಾಪಸ್ ಇಲ್ಲಿಗೆ ಕಳಿಸಿ ಓದಿಸ್ಬೇಕು ಅನ್ನೋ ಒಂದು ಹಂಬಲ ಇದೆ. ಆ ತಯಾರಿನೂ ಮಾಡ್ತಾಯಿದ್ದೀನಿ.